ಯಪ್ಪ 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 ಎಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಮನೆಗೆ ಇಷ್ಟು ದೊಡ್ಡ ಮನೆತನಕ್ಕೆ ನಮ್ಮ ಬೀಗರು ಸೊಸೆಯಾಗಿ ಬಂದಿದಾರ. ನಮಸ್ಕಾರ, ನನ್ನ ಹೆಸರು ಜಗನ್ನಾಥ ಅಂತ. ಜಗ್ಗು ಅಲ್ಲ, ದೊಡ್ಡ ಜುಗ್ಗ. ಹೊಸ ಮುದ್ದು ಏನಾರ ಅಂದ್ಯಾ? ಇಲ್ವಲ್ಲ. ತಗೊಳ್ಳಿ, ನಾನು ಬಿಸ್ನೆಸ್ ಮ್ಯಾನ್. ಓ, ಆದ್ರೆ ನಿಮ್ಮಷ್ಟು ದೊಡ್ಡ ಬಿಸ್ನೆಸ್ ಅಲ್ಲ, ಏನೋ ತಕ್ಕ ಮಟ್ಟಿಗೆ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ತಗೊಳ್ಳಿ. ಮಹಾಲಕ್ಷ್ಮಿ ತರ ಇದ್ದೀರಲ್ಲ ಬೀಗ್ರೆ. ಇಂಥ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಮಹಾಲಕ್ಷ್ಮಿ ತರಾನೇ ಇರ್ಬೇಕು ಬಿಡಿ. ಎಂಥ ಸಂಸ್ಕಾರ. ಚರ್ಕೋ ಸೊಸೆ ಮುದ್ದು. What is going on here, Chikama? ಆಗೋಲ್ಲ ದತ್ತಣ್ಣ, ಭಾಳ ಸುಸ್ತಾಗೋಯ್ತು. ನಾನು ಹೇಳಿದೆ ನಿಮ್ಗೆ ಆಟೋಲ್ಲಿ ಹೋಗೋಣ ಅಂತ, ನೀವು ಕೇಳಲಿಲ್ಲ. ಮತ್ತೆ ಬೆಳಿಗ್ಗೆ ವಾಕಿಂಗ್ಗೆ ಅಂತ ನನ್ನ ಜೊತೆಲಿ ಬರ್ತೀರಿ, ಒಂದಲ್ಲ ಒಂದು ನೆಪ ಹೇಳ್ಕೊಂಡು ಅಲ್ಲಿರುವ ಬೆಂಚ್ ಮೇಲೆ ಕೂತು ಬಿಡ್ತೀರಿ. ಅದಕ್ಕೆ ನಿಮ್ಮನ್ನ ನಡೆಸೋ ಅವಕಾಶ ಸಿಕ್ಕಿದಾಗಲೆಲ್ಲ ನಡೆಸ್ಕೊಂಡೇ ಕರ್ಕೊಂಡು ಬರೋದು. ಆಗೋಲ್ಲ, ಮಂಡಿ ನೋವು. ಆಗೋಲ್ಲ ಅಂದ್ರೆ ಆಗೋದಿಲ್ಲಪ್ಪ, ಆಗಿಸ್ಕೋಬೇಕು. ನೀವು ವಾಕ್ ಮಾಡ್ತಾ ಬನ್ನಿ, ನಿಮ್ಮ ಮಂಡಿ ನೋವು ಮಾಯ, ಈ ಹೊಟ್ಟೆನೂ ಮಾಯ. ಓ, ನೀವಾ? ಯಾಕಪ್ಪ, ಇನ್ಯಾರು ಅನ್ಕೊಂಡೆ? ಏನಿಲ್ಲ ಬಿಡಿ. ದಂಡ್ಪಿಂಡ ಯಾಕೆ ಒಂಥರ ಇದೆಯಾ? ಯಾರಾದರೂ ಮನೆಗೆ ಬರ್ತೀನಿ ಅಂದಿದ್ರಾ? ಇವತ್ತು ರಕ್ಷಾಬಂಧನ ಅಲ್ವಾ ತಾತ? ಸಂಧ್ಯಾ ಚೆನ್ನಾಗಿದೆ ಕಣೋ. ರಕ್ಷೆ ಕಟ್ಟೋದು ಯಾತಕ್ಕೆ ಹೇಳು? ಅಣ್ಣನಾಗಿ ತಂಗಿಗೆ ಯಾವಾಗಲೂ ರಕ್ಷಣೆ ಕೊಡ್ತೀನಿ ಅಂತ ಹೇಳೋದಕ್ಕೆ. ಆದರೆ ನಮ್ಮನೇಲಿ ನಿನ್ನ ತಂಗಿಯಿಂದ ನಮಗೆ ರಕ್ಷಣೆ ಸಿಕ್ಕಿದ್ರೆ ಸಾಕಾಗಿದೆಪ್ಪ. ಅವಳು ಇಲ್ಲಿಗೆ ಬಂದು ಏನೋ ಕದ್ದು ಇನ್ನೇನೋ ಮಾಡೋದಕ್ಕಿಂತ ಅವಳು ಬರದೇ ಇರೋದೇ ಒಳ್ಳೆಯದು. ಆದ್ರೂ ತಾತ, ಎಷ್ಟೇ ಆದ್ರೂ ತಂಗಿ ಅಲ್ವಾ? ಇಷ್ಟು ವರ್ಷ ಮನೆಯಿಂದ ಜಗಳ ಮಾಡ್ಕೊಂಡು ಹೋದ್ರೂ ಹೊರಗಡೆ ಸಿಕ್ಕಾದ್ರೂ ರಾಖಿ ಕಟ್ತಾ ಇದ್ಲು. ಈ ಸರಿ ಬರೋದಿರ್ಲಿ, ಫೋನ್ ಕೂಡ ಮಾಡಿಲ್ಲ. ಅಲ್ವೋ, ಆವತ್ತು ಹಬ್ಬದ ದಿವಸ ಇಲ್ಲಿಗೆ ಬಂದು ಗಲಾಟೆ ಮಾಡಿದಾಗ ಶೇಷು ಅವಳನ್ನ ಬೈದು ಕಳಿಸ್ಲಿಲ್ವಾ? ಅದಕ್ಕೆ ಅವಳು ಕೋಪ ಬಂದಿರಬೇಕು. ಫೋನ್ ಮಾಡಿರಲ್ಲ. ಅವಳು ಫೋನ್ ಮಾಡದೆ ಇರೋದ್ರಿಂದ ನೀನೇನು ಕಳ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೋಬೇಡ. ಬೆಳಗ್ಗೆ ಅರ್ಜೆಂಟಾಗಿ ಹೊರಟ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಆಫೀಸ್ ಇಲ್ವಾ? ಈ ನಡುವೆ ಮನೇಲಿ ಕೆಲಸ ಮಾಡೋದು ಕೂಡ ನಾನು ನೋಡಿಲ್ಲ. ಇವಾಗ ಸ್ವಲ್ಪ ಕೆಲಸ ಕಡಿಮೆ ತಾತ.
ನಾನು ಪಾಪಮ್ಮಂಗ್ ತಾನೇ ಕಾಫಿ ತರಕ್ ಹೇಳಿದ್ದು. ನಿಮ್ಮ ಹತ್ರ ಹೇಳದ್ನಾ? ಪಾಪಮ್ಮ ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನೇ ತಗೊಂಬಂದೆ. ತಗೋ, ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ. ನೀನ್ ಕೇಳದೆ ಇದ್ರು ಇವ್ರು ತಂದು ಕೊಟ್ಟಿದ್ದು ನಿನ್ ಮೇಲಿನ ಕಾಳಜಿಗೆ. ಬೇಕಾಗಿಲ್ಲ, ನನಗೆ ಇವ್ರ ಕಾಳಜಿ ಬೇಕಾಗಿಲ್ಲ. ಏನ್ ನಾಟಕ ಮಾಡ್ಕೊಂಡ್ ಬಂದ್ಬಿಟ್ರೆ ನಾ ಒಪ್ಕೊಂಡ್ಬಿಡ್ತೀನಿ ಅಂತನಾ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನಾನಾಗ್ಲಿ ಮನೇಲಿರೋ ಬೇರೆಯವ್ರಾಗ್ಲಿ ಇವ್ರು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಸಾಕು ಸಾಕವಿ. ಇಷ್ಟೊತ್ತು ನೀನ್ ಮಾತಾಡ್ತೀಯಲ್ಲ, ಈಗ ನಾನ್ ಮಾತಾಡ್ತೀನಿ ಕೇಳು. ಇದು ನಿನಗ್ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ರಿಗೂ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮಗಿಷ್ಟ ಇದೆಯೋ ಇಲ್ವೋ, ಆದರೆ ಇವರು ನನ್ನ ಧರ್ಮಪತ್ನಿ. ಈ ಮನೆ ಸದಸ್ಯೆ ಅಂತ ಅವ್ರನ್ನ ನೀವು ಮನಸ್ಫೂರ್ತಿಯಾಗಿ ನೀವೆಲ್ಲ ಒಪ್ಕೊಳ್ತಿರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಪತ್ನಿಯಾಗಿ, ಈ ಮನೆಯ ಹಿರಿ ಸೊಸೆಯಾಗಿ ಅವರಿಗೆ ಸಿಗಬೇಕಾಗಿರುವ ಗೌರವ ಮರ್ಯಾದೆ ಸಿಗಲೇಬೇಕು. ಗೊತ್ತಾಯ್ತಾ? ನನಗೆ ಡೌಟ್ ಇತ್ತು, ಇವರಿಬ್ರು ಏನೋ ಪ್ಲಾನ್ ಮಾಡಿನೇ ಇದೆಲ್ಲ ಮಾಡ್ತಿದ್ದಾರೆ ಅಂತ. ಅಷ್ಟು ಡೌಟ್ ಇರೋನು ಯಾಕೆ ಬರ್ಬೇಕಿತ್ತು? ಸಾಲದಕ್ಕೆ ಪ್ರಾಣಾಯಾಮ ಮಾಡಿ ಕನ್ಸ್ಕೊಂಡಿದ್ ಬೇರೆ. ಹೌದೌದು, ಕನ್ಸ್ಕೊಂಡಿದ್ಯಾರು ಅಂತ ನಂಗೆ ಗೊತ್ತು. ನೀನ್ ನಗ್ತಾ ಇದ್ದೀನಿ, ನಾನ್ ನೋಡಿಲ್ವಾ? ಏನು ನಿನ್ನ ನೆನ್ಸ್ಕೊಂಡ್ ನಗ್ತಾ ಇದ್ದೆ ಅಂತ ಅನ್ಕೊಂಡ್ಯಾ? ಅಡ್ಗೆ ಮನೆಯಲ್ಲಿ ರಾಶಿ ಕೆಲ್ಸ ಇದೆ, ನಾನು ಹೋಗ್ತೀನಿ. ತಾವು ಬೇಕಿದ್ರೆ ಪ್ರಾಣಾಯಾಮ ಕಂಟಿನ್ಯೂ ಮಾಡ್ಬೋದು. ನನಗೂ ಕೆಲಸ ಇದೆ.
ಮಚ್ಚಣ, ಇಲ್ಲದೆ ಹೋದ್ರೆ ಉರಿ ಜಾಸ್ತಿ ಆಗುತ್ತೆ. ಪ್ಲೀಸ್. ಕ್ಷಮಿಸಿ ತುಳಸಿ ಅವರೇ, ನೀವು ಈ ಮನೆಗೆ ಹೊಂದ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. ಆದರೆ ಈ ಮನೆಯವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕು ಅನಿಸ್ತಿದೆ. ನೀವು ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಡೋದು ಬೇಡ. ನನ್ನ ಮನಸ್ಸಿಗೆ ಏನು ನೋವಾಗಿಲ್ಲ ಮಾಧವ್ ಅವರೇ. ಕೆಲವು ಸಲ ನಾವು ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ಲ. ಪರಿಸ್ಥಿತಿ ಎಂಥದ್ದೇ ಇರ್ಬೋದು, ಆದರೆ ಮತ್ತೊಬ್ಬರಿಗೆ ನೋವು ಕೊಡೋದು ತಪ್ಪಲ್ವಾ? ಅದು ಅಲ್ಲದೆ ನೀವ್ಯಾವತ್ತೂ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವಂಥ ಮಾತಾಡೋದನ್ನು ನಾನು ಕೇಳೇ ಇಲ್ಲ. ಆದರೂ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರೆ? ಇವತ್ತು ಅಭಿ ಕೋಪ ಮಾಡ್ಕೊಳ್ಳೋದಕ್ಕೂ ಕಾರಣ ಇದೆ. ಸಂಧ್ಯಾ ಮನೆಗೆ ಬಂದಿದ್ಲು. ಸಂಧ್ಯಾನ? ಏನಾದರೂ ಗಲಾಟೆ ಆಯ್ತಾ? ಆ ಥರ ಏನೂ ಇಲ್ಲ. ಆದರೆ ಇದ್ದಕ್ಕಿದ್ದಾಗೆ ಏನಾದರೂ ಹೊಸ್ದಾಗಿ ಕಂಡ್ರೆ ಅವ್ರಿಗೂ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗತ್ತಲ್ವಾ? ಈ ಮದುವೆನ ನಾನೇ ಇನ್ನೂ ಒಪ್ಕೊಂಡಿಲ್ಲ. ಇನ್ನು ನಿಮ್ಮ ಮಕ್ಕಳಾಗಿ ಅವ್ರಿಗೆ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ? ತಾತ ಅಪ್ಪ ಇಬ್ರು ಕೆಲವು ದಿನಗಳಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಾವಿಬ್ರು ಒಂದಾಗಬೇಕು ಅಂತ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು. ಗೊತ್ತಾದ್ಮೇಲೂ ನಾವ್ ಈಗ್ಲೂ ಮುಖ ತಿರುಗಿಸ್ಕೊಂಡು ಕೋಪ ಮಾಡ್ಕೊಂಡಿರ್ಬೇಕಾ? ಸಣ್ಣ ಪುಟ್ಟ ವಿಷಯಗಳಿಗೂ ಕಿತ್ತಾಡ್ತಾ ಇದೀವಿ. ಅದು ಅವ್ರಿಗೂ ಗೊತ್ತಾಗ್ತಿದೆ, ಅವ್ರ ಮನ್ಸಿಗೂ ನೋವಾಗ್ತಿದೆ. ಅಂದ್ರೆ ಅವ್ರ ಮನ್ಸಿಗೆ ನೋವು ಕೊಡಬಾರ್ದು ಅಂತ ನಾವು ಖುಷಿಯಾಗಿರೋ ಥರ ನಾಟಕ ಆಡ್ಬೇಕು ಅಂತನಾ? ನಾಟಕ ಆಡ್ಬೇಕು ಅಂತ ನಾನೇನ್ ಹೇಳ್ತಿಲ್ಲ. ಆದ್ರೆ ರಿಯಾಲಿಟಿನಲ್ಲಿ ನಾವಿಬ್ರು ಒಂದಾಗಕ್ಕಾಗಲ್ಲ ಅನ್ನೋದಾದ್ರೆ ನಾಟಕ ಆಡದೆ ಬೇರೆ ವಿಧಿ ಇಲ್ಲ. ನಾನೇನ್ ಮಾಡ್ಬೇಕು ಅಂತ ಈಗ ನೇರವಾಗಿ ಹೇಳು. ನಮ್ಮಿಬ್ರು ಮಧ್ಯೆ ಎಲ್ಲ ಸರಿ ಹೋಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕೋ ಅದೆಲ್ಲ. ಏನ್ ಹಾಗಂದ್ರೆ? ಐ ಮೀನ್ ನೀನ್ ಆಚೆ ಹೋಗೋದ್ ಬೇಡ, ಇಲ್ಲೇ ಮಲ್ಕೋ. ಅಟ್ಲೀಸ್ಟ್ ಇಬ್ರು ಒಂದೇ ರೂಮಲ್ಲಿದ್ದೀವಿ ಅಂತ ಖುಷಿ ಪಡ್ತಾರೆ. ಡೀಲ್ ಒಂಥರ ಚೆನ್ನಾಗಿದೆ. ಏನಂದೆ? ಏನಿಲ್ಲ, ನಾನು ಇಲ್ಲೇ ಮಲ್ಕೋಬೇಕು ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ದಿನ ನಾನೇ ಕೆಳಗಡೆ ಮಲ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ. ಇದಕ್ಕೊಂದು ಪರಿಹಾರ ಸಿಕ್ಕಿದ್ರೆ ಇಲ್ದಿರಕ್ ನಂಗೆ ಏನು ಅಭ್ಯಂತರ ಇಲ್ಲ. ಏನ್ ಹಾಗಂದ್ರೆ ಒಂದಿನ ನೀನಿಲ್ಲಿ ಇನ್ನೊಂದಿನ ನಾನಿಲ್ಲಿ ಅಂತನಾ? 100%. ಹೇಗೋ ಈ ಡೀಲ್ ಬಗ್ಗೆ ನೀವೇ ಹೇಳಿದ್ದೀರಾ, ಸೊ ನಿಮ್ಮಿಂದನೇ ಶುರುವಾಗಲಿ. ಇವತ್ತು ನೀವು ಕೆಳಗಡೆ ಮಲ್ಕೊಳ್ಳಿ, ನಾವು ಮೇಲ್ ಮಲಗ್ತೀವಿ.
ಇಷ್ಟೊತ್ತಿಗೆ ಕಿಚನಿಂದ ಏನ್ ಶಬ್ದ? ಯಾರಿರ್ಬೋದು? ನಿದ್ದೆ ಗಣ್ಣಲ್ಲೇ ಕೆಳಗಡೆ ಬೀಳಿಲ್ಲ ತಾನೆ? ಒಂದ್ಸರಿನಾದ್ರೂ ಬೀಳ್ತೀನೋ ಅನ್ಕೊಂಡೆ, ಅಂತ ಬೀಳ್ಲಿಲ್ಲ. ಏನಂದೆ? ಹಾ, ಏನಿಲ್ಲ. ಕಾಫಿ ಕುಡಿ. ಅಮ್ಮ ಮಾಡಿದ ಕಾಫಿ ಥರನೇ ಇದೆ. ಏನಂದೆ? ಏನಿಲ್ಲ. ನಿಜವಾಗ್ಲೂ ಏನು ಹೇಳಿಲ್ವಾ? ಇಲ್ಲ ಅನ್ನಲ್ಲ. ಸರಿ. ಅಮ್ಮನ ಅಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ರೆ ಒಂದು ಫೋನ್ ಮಾಡಿ ಮಾತಾಡು. ಸರಿ ಪ್ಲೀಸ್. ಕಾಫಿ ಕುಡಿದು ಅಮ್ಮ ಮಾಡಿದ ಕಾಫಿ ಹಾಗೆ ಇದೆ ಅಂದಿದ್ದು ನಾನು ಕೇಳಿಸ್ಕೊಂಡೆ. ಅಮ್ಮ ದಿನಕ್ಕೆ 2 ಸಲ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ಕೊಳ್ತಿರ್ತಾರೆ. ಅವನು ಊಟ ಮಾಡೋದ್ನ ಇನ್ನು ಎಷ್ಟು ದಿನ ಅಂತ ಹೀಗೆ ಹಠ ಸಾಧಿಸ್ತೀಯೋ? ಅವ್ರು ನಿಮ್ಮ ಅಮ್ಮ ಕಣೋ, ಮಾತಾಡೋ ಅವ್ರ ಹತ್ರ. ಶಟ್ ಅಪ್ ಸರಿ. ನೀನ್ ಸಿಕ್ಕಿರೋ ಅವಕಾಶದಲ್ಲೆಲ್ಲ ಪ್ಯಾಚ್ ಅಪ್ ಮಾಡೋಕೆ ಟ್ರೈ ಮಾಡಬೇಡ. ನಿನಗೊಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. ನಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದೇ ಅವ್ರ ಕಾರಣಕ್ಕೆ. ನಾನು ನೀನು ಮೊದ್ಲಿನ ಥರ ಆದರೂ ನಮ್ಮಿಬ್ರು ಮಧ್ಯೆ ಎಲ್ಲ ಸರಿ ಹೋದ್ರೂ ಇದೊಂದು ವಿಷಯದಲ್ಲಿ ನಾನು ನಿನ್ನ ಕ್ಷಮಿಸಲ್ಲ. ನೆನಪಿರ್ಲಿ. ಏ ಸಮರ್ಥ್, ಸಮರ್ಥ್, ಒಂದ್ಸಾರಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಈ ಮನೇಲಿ ನಿನ್ನ ಸ್ಥಾನ ಏನು ಅನ್ನೋದು ಈಗಾಗಲೇ ಹೇಳಿದ್ದೀನಿ. ಪೂಜೆ ಮಾಡಬೇಡ ಅಂತ ಬಾಯ್ಬಿಟ್ಟು ಹೇಳಿದ್ರು ಮಾಡ್ತಿದ್ಯಲ್ಲ, ನಿನ್ಗೆ ಈ ಥರ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಕ್ಷಮಿಸಿ, ಅದು ನನ್ನ ರೂಮ್. ಮಾತಾಡಬೇಡ. ನೀನು ಈ ಮನೆಯಲ್ಲಿ ಏನೂ ಅಲ್ಲ. ಇಲ್ಲಿ ಅಡುಗೆ ಮಾಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಏನು ಮಾಡಿಕೊಡ್ದು ಅಂತ ನಿನಗೆ ಹೇಳಿದ್ದೀನಿ. ಮನುಷ್ಯರ ಭಾಷೆ ಅರ್ಥ ಆಗಲ್ವಾ ನಿನಗೆ? ಆ್ಯಕ್ಚುಲಿ ನಾನು ಕೆಫೆಗೆ ಹೋಗ್ತಿಲ್ಲ, ಜನಾರ್ದನ್ ಮನೆಗೆ ಹೋಗ್ತಾ ಇದ್ದೀನಿ. ಜನಾರ್ದನ್ ಫೋನಿಗೆ ಸಿಗ್ತಿಲ್ಲ. ಅದು ಅಲ್ಲದೆ ಇಂಥ ವಿಷಯನ ಫೋನಲ್ಲಿ ಮಾತಾಡೋದು ಸರಿಯಲ್ಲ. ನೀವು ಹೇಳ್ದಾಗೆ ಅಭಿ ಮೇಲೆ ರೇಗೋ ಬದಲು ನಾನು ಅವನ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಿತ್ತು ಅನ್ನಿಸ್ತು. ಅದಕ್ಕೆ ಅಭಿಗೋಸ್ಕರ ಇನ್ನೊಂದ್ಸಲ ಜನಾರ್ದನ್ ಮನೆಗೆ ಹೋಗೋಣ ಅಂದ್ಕೊಂಡೆ. ಅಲ್ಲ, ನೀವು ಅಲ್ಲಿಗೆ ಹೋದ್ರೆ ಅವಮಾನ ಮಾಡ್ತಾರೆ ಅಂತ ನನಗೆ ಗೊತ್ತು. ಮಗನಿಗೋಸ್ಕರ ಅಷ್ಟು ಅವಮಾನ ಸಹಿಸ್ಕೋಬೋದು. ಸರಿ, ನಾನೇನು ಹೊರಡ್ತೀನಿ. ಹೇಗಾದರೂ ಮಾಡಿ ಜನಾರ್ದನ್ನ ಈ ಮದುವೆಗೆ ಒಪ್ಪಿಸ್ಕೊಂಡೇ ಬರ್ತೀನಿ. ಮಾಧವ ಅವರೇ, ನಾನು ನಿಮ್ಮ ಜೊತೆ ಬರ್ತೀನಿ. ನೀವಾ? ಬೇಡ, ನೀವು ಅಲ್ಲಿಗೆ ಬಂದರೆ ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೋವಾಗುತ್ತೆ. ಅದು ನನಗಿಷ್ಟ ಆಗೋದಿಲ್ಲ. ಇಷ್ಟೆಲ್ಲ ಆಗಿದ್ದಕ್ಕೆ ಕಾರಣ ಈ ಮದುವೆ. ಇದರಲ್ಲಿ ನಿಮ್ದೆಷ್ಟು ಪಾಲಿದೆಯೋ ಅಷ್ಟೇ ಪಾಲು ನಂದು ಇದೆ. ಸಮಸ್ಯೆ ನನ್ನಿಂದನೂ ಶುರುವಾಗಿದೆ ಅಂದಮೇಲೆ ಅದನ್ನು ಪರಿಹರಿಸೋದ್ರಲ್ಲಿ ನಾನು ನಿಮ್ಮ ಜೊತೆ ಆಗ್ಬೇಕಲ್ವಾ? ಅಯ್ಯೋ, ಹಾಗೆಲ್ಲ ಹೇಳಬೇಡಿ ತುಳಸಿಯವರೇ. ನಾನು ಹೋಗಿ ಬರ್ತೀನಿ, ಪರವಾಗಿಲ್ಲ. ಇಲ್ಲ ಅನ್ಬೇಡಿ. ಈಗ ನಾನು ನಿಮ್ಮ ಜೊತೆ ಬಂದ್ರೇನೆ ನನಗೂ ಸಮಾಧಾನ. ಸರಿ, ನಿಮ್ಮಿಷ್ಟ.
ದೀಪಿಕಾ, ನಿನಗೆ ನಮ್ಮ ಮೇಲೆ ಬೇಜಾರಿದೆ ಅಂತ ನನಗೆ ಗೊತ್ತು. ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾವು ಹಾಗೆ ಇರ್ತಿದ್ವಿ. ಹೀಗೆಲ್ಲ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಷ್ಟಕ್ಕೆಲ್ಲ ಕಾರಣ ನಾವೇ. ಅದಕ್ಕೆ ನಾವೇ ಇದನ್ನು ಸರಿ ಮಾಡಿ ಹೋಗೋಣ ಅಂತ ಬಂದ್ವಿ. ಇಷ್ಟಪಟ್ಟಿರೋರೇ ಜೀವನದ ಸಂಗಾತಿಯಾಗಿ ಬರೋದು ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿನೇ ನಮ್ಮ ಮನೆ ಸೊಸೆ ಆಗಬೇಕು ಅನ್ನೋದು ನನ್ನ ಆಸೆ. ಅದೇನೇ ಆದರೂ ಜನಾರ್ದನ್ನ ನಾನು ಕನ್ವಿನ್ಸ್ ಮಾಡಿ ಈ ಮದುವೆಗೆ ಒಪ್ಪಿಸ್ತೀನಿ ದೀಪಿಕಾ. ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ದೀಪು, ಎಲ್ಲಿಗೆ ಹೋಗ್ತಿದ್ಯಾ? ಒಂದ್ ನಿಮಿಷ ಇರಮ್ಮ. ಮಾಧವ್ ಅವರೇ, ಇವ್ರ ಸ್ವಭಾವ ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ದೀಪಿಕಾನ ಇವತ್ತೇ ದುಬೈ ಕಳಿಸ್ಬೇಕು ಅಂತ ಅವಳಪ್ಪ ಡಿಸೈಡ್ ಮಾಡಿದ್ದಾರೆ. ಪಾಪ ಇವಳಿಗಂತೂ ಅಭಿನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ. ನೀವು ಬಂದಿದ್ದು ನನಗೆ ಹೋದ ಜೀವ ಮತ್ತೆ ವಾಪಸ್ ಬಂದ ಹಾಗೆ ಅನಿಸ್ತಿದೆ. ಹೋದ್ಸಲನೂ ಹೀಗೆ ಮದುವೆ ನಿಲ್ಲೋ ಹಾಗಾದಾಗ ನೀವೇ ಬಂದು ಅವ್ರನ್ನ ಒಪ್ಸಿದ್ರಿ. ಈ ಸಲ ಅಂತೂ ತುಳಸಿ ಅವ್ರ ಜೊತೆಗಿದ್ದಾರೆ, ಅವ್ರು ಒಪ್ತಾರೆ. ಅರೆ, ನೀವಿಬ್ರೇನು ಇಲ್ಲಿ ಕೂತ್ಬಿಟ್ಟಿದ್ದೀರಾ? 200 ಯೂನಿಟ್ ಅಷ್ಟೇ ಫ್ರೀ ಕೊಟ್ಟಿರೋದು. ಫ್ಯಾನು ಲೈಟ್ ಹಾಕೊಂಡ್ರೆ ಬಿಲ್ ಜಾಸ್ತಿ ಬರುತ್ತೆ. ಸರಿ, ಬರ್ತೀನಿ ತಾತ, ಬರ್ತೀನಪ್ಪ. ಅಪ್ಪ, ಇದೇನಿದ್ ನಿಂದು ಹೊಸ ಅವತಾರ? ತಲೆ ಮೇಲೆ ಕನ್ನಡಕ ಹಾಕೊಂಡು ಪೇಪರ್ನ ಉಲ್ಟಾ ಇಟ್ಕೊಂಡಿದ್ಯಲ್ಲ? ಅಯ್ಯೋ, ನನ್ನ ತಾನೇ ಸರಿ ಇತ್ತಲ್ಲ, ಪಂಕ್ಚರ್ ಆಗ್ಬಿಟ್ಟಿದೆ. ಅಯ್ಯೋ ಹೋಗ್ಬೇಡಿ, ಏನಾಯ್ತು? ಒಳ್ಳೆ ಬಿರುಗಾಳಿ ತರ ಹೋದೆ, ಹಾಗೆ ನಿಂತು ಬಿಟ್ಟಿದ್ದೀಯಲ್ಲ. ಗಾಡಿ ಪಂಕ್ಚರ್ ಆಗಿದೆ ತಾತ. ಅಯ್ಯೋ,
ದಂಡಪಿಂಡ ಪಾಪ ಅವಳ ಸ್ಕೂಟರ್ ಪಂಕ್ಚರ್ ಆಗಿಬಿಟ್ಟಿದೆಯಂತೆ ಬುಕ್ ಸ್ಟೋರ್ಸ್ವರೆಗೂ ಬಿಟ್ಬಿಟ್ಟು ಬಾ ಹೋಗು. ನಾನಾ? ಇವನ್ ಜೊತೆ ನಾನಾ? ಆಗಲ್ಲ ತಾತ, ನಾನು ಆಟೋನಲ್ಲಿ ಹೋಗ್ತೀನಿ. ಕತ್ತೆ ಬಲ ಕುದುರೆ ಜುಟ್ಟು. ಈ ರೋಡಲ್ಲಿ ಆಟೋ ಸಿಗೋದು ಎಷ್ಟು ಕಷ್ಟ ಗೊತ್ತಾ? ಮೊನ್ನೆ ನಾವು ದತ್ತಣ್ಣ ಆಟೋ ಸಿಗದೆ ನಡ್ಕೊಂಡೆ ವಾಕಿಂಗ್ ಹೋಗಿದ್ದೀವಿ. ಅಪ್ಪ, ವಾಕಿಂಗು ನಡ್ಕೊಂಡು ಹೋಗದೆ ಯಾರಾದ್ರೂ ಆಟೋನಲ್ಲಿ ಹೋಗ್ತಾರಾ? ಓ ಹೌದಲ್ವಾ? ಅದು ನಾನು ಏನು ಹೇಳ್ಬೇಕು ಅಂತಿದ್ದೆ ಅಂದ್ರೆ, ನೀವೇನು ಹೇಳಕ್ ಹೋಗ್ಬೇಡಿ. ದಂಡಪಿಂಡ ಸೋಗ್ಲಾಡಿನ ಬಿಟ್ಟು ಬರ್ತಾನೆ. ನಾನು ನಿನ್ ಜೊತೆನೆ ಬರ್ತೀನಿ ಅನ್ನೋದಕ್ಕೆ ಏನ್? ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅನ್ನಕ್ಕೇನ್ ಕಷ್ಟ ಇವ್ರಿಗೆ? ತಿರಿ ಸಮರ್ಥ್ ಡ್ರಾಪ್ ಮಾಡ್ತಾನಮ್ಮ ಅಲ್ವೇನಪ್ಪ? ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ನೀವು ಇಷ್ಟು ದಿನ ಏನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೆ ಅಲ್ವಾ? ಈಗ ಅಭಿಯಿಂದ ನನ್ನ ದೂರ ಮಾಡಬೇಡಿ ಡ್ಯಾಡ್. ನಂಗೆ ಅವನ ಬಿಟ್ಟು ಬದುಕಕ್ಕಾಗಲ್ಲ. ಪ್ಲೀಸ್ ಡ್ಯಾಡ್. ನೋಡು ಜನಾರ್ದನ್, ಅವರಿಬ್ರು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ನಿನಗೆ ಕೋಪ ಇರೋದು ನನ್ನ ಮೇಲಲ್ವಾ? ನಾನೇನು ಮಾಡಬೇಕು ಅಂತ ಹೇಳು. ನಿನಗೆ ಪಬ್ಲಿಕ್ಕಲ್ಲಿ ಅಪಾಲಜಿ ಕೇಳಬೇಕಾ? ಅದಕ್ಕೂ ನಾನು ರೆಡಿ ಇದ್ದೀನಿ. ನೋಡು, ನಿನ್ನ ಭಿನ್ನಾಭಿಪ್ರಾಯದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ. ದೀಪಿಕಾ ನಡಿ. ದೀಪಿಕನ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿರ್ಬೇಕಲ್ವಾ? ತಗೊಂಬನ್ನಿ. ತಾತ, ಆರ್ ಸತ ಔಟ್ ಆಗಿದ್ದೀರಾ, ಬ್ಯಾಟಿಂಗ್ ಕೊಡಲ್ವಾ? ನಾನು ಔಟ್ ಆಗಿದ್ದೆಲ್ಲ ನೀನು ಹಾಕಿದ್ ನೋ ಬಾಲಿಂದ. ಸುಮ್ಮನೆ ಬಾಲ್ ಮಾಡೋ. ನಾನಾಗೆ ಬ್ಯಾಟ್ ಕೊಡೋವರೆಗೂ ಕಾಯ್ಬೇಕು ನೀವೆಲ್ಲ. ಈ ಸ್ಟ್ರಾಟಜಿ ಮಾಡಿದ್ದಲ್ಲ ಈ ದತ್ತನ ಮುಂದೆ ಟುಸ್ಸೆ. ಶಟ್ ಬಾಲ್ ಮಾಡ. ಸೂಪರ್ ಸೂಪರ್ ಕ್ಯಾಚ್. ಆದ್ರೆ ನೋ ಬಾಲ್. ಸಿಕ್ಸರ್ ಸಿಕ್ಸರ್. ತಾತ, ಇದು T20 ಅಲ್ಲ, ಗಲ್ಲಿ ಕ್ರಿಕೆಟ್. ಆ ಲೈನ್ ಬಿಟ್ಟು ಹೋದ್ರೆ ಔಟ್. ಯಾಕೆ ಲೆಗ್ ಸ್ಪಿನ್ ಹಾಕು? ಅದೇನಾಗ್ತೀಯ? ತಾತ, ಬ್ಯಾಟಿಂಗ್ ಬಾಲ್ ಹಾಕು ಅಂತಂದೆ. ಈ ಸಲ ಔಟ್ ಆದ್ರೆ ಪಕ್ಕಾ ಕೊಡ್ತೀನಿ. ಮಾತನ್ನೇ ಮಾತು ತಾನೆ? ಪಕ್ಕಾ, ಪ್ರಾಮಿಸ್. ಕಾರ್ ನಿಮ್ದೇನಾ? ಬರಲ್ಲ, ಚೆನ್ನಾಗಿದೆ. ದತ್ತನ್ ಮನೆಗೆ ಅಂದ್ರಿ ಅಲ್ಲ? ಅವ್ರ ಮನೆ ನನಗೆ ಗೊತ್ತು. ನಮ್ಮನೇನು ಅವ್ರ ಮನೆ ಹತ್ರನೇ. ದಯವಿಟ್ಟು ಸ್ವಲ್ಪ ಡ್ರಾಪ್ ಮಾಡಿಬಿಡ್ತೀರಾ? ಈ ಮಕ್ಕಳ ಜೊತೆನಲ್ಲಿ ಆಡಿ ಆಡಿ ಕಾಲು ಒಂಚೂರು ಜುಮ್ 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 ಜುಮು ಅಂತಿದೆ. ಡ್ರಾಪ್ ಮಾಡಿ ಪ್ಲೀಸ್. ಈಗ ಸ್ಟ್ರೈಟಾಗಿ ಹೋಗ್ಬಿಡಿ. ಡೆಡ್ ಎಂಡಲ್ಲಿ ಲೆಫ್ಟ್, ಆಮೇಲೆ ಫಸ್ಟ್ ರೈಟ್. ರೋಡ್ಗಳು ತುಂಬ ಹಳ್ಳ ಕೊಳ್ಳ ಇದೆ. ಫಸ್ಟ್ ಗೇರಲ್ಲೇ ಹೋಗಿ. ಗೇರ್ ಗಾಡಿ ತಾನೇ ಇದು? ಎಲ್ಲ ಆಟೋಮ್ಯಾಟಿಕ್ ಅನ್ಕೊಂಡ್ಬಿಟ್ಟಿದೆ ನಾನು. ಹಾರನ್ ಮಾಡ್ಕೊಂಡು ಹೋಗಿಪ್ಪ, ಇಲ್ದೋರೆ ಪುಟ್ ಪುಟ್ ಮಕ್ಕಳಿರುತ್ತವ, ಅಡ್ಡ ಬಂದ್ಬಿಡುತ್ತವೆ. ಸ್ಟಾರ್ಟ್ ಮಾಡಿ. ಕೀ ಇದೆ ತಾನೇ?